Welcome back to my YouTube channel, Stu Daily Logs. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇವತ್ತಿನ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಡೆಕೋರೇಷನ್ ಎಲ್ಲ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ ಇದು ಬರ್ಡೇ ಸೆಲೆಬ್ರೇಷನ್ ಅಂತ ಹೇಳಿ. ಹೌದು ಫ್ರೆಂಡ್ಸ್, ಸೆಂದಿಲ್ ಅಂಕಲ್ ಮತ್ತೆ ವಲ್ಲಿ ಆಂಟಿ ಅವರ ಮೊಮ್ಮಗ ಸುರಕ್ಷಿತ್ ಅಂದ್ರೆ ಕಾವ್ಯ ಅವ್ರ ಮಗ ಸುರಕ್ಷಿತ್ ಬರ್ಡೇ ಇದೆ. ಸೆಕೆಂಡ್ ಇಯರ್ ಬರ್ಡೇ ಇದು ನಡೀತಾ ಇದೆ. ನೋಡಿ ಕವಿತಾ ಅಕ್ಕ ಬಂದಿದ್ದಾರೆ. ಚೆನ್ನಾಗಿದ್ದೀರಾ ಅಕ್ಕ? ತುಂಬಾ ದಿವಸ ಆದ್ಮೇಲೆ ಬಂದಿದ್ದೀರಾ ಬರ್ಡೇಗೆ. ಗೈಸ್, ಎಲ್ರು ಬರ್ಡೇ ಸೆಲೆಬ್ರೇಷನ್ ಮಾಡೋದ್ರಲ್ಲಿ ಬಿಜಿ ಇದ್ರೆ ದಕ್ಷ ಗಾಡಿ ಓಡಿಸೋದ್ರಲ್ಲಿ ಬಿಜಿ ಇದ್ರು. ಆಗ್ಬಿಟ್ಟಿದ್ದಾರೆ ಜಿಮ್ಗೆ ಹೋಗಿ ಅಲ್ವಾ? ನೋಡಿ ನೋಡಿ, ನಿಮ್ಮನ್ನ ಮೋಟಿವೇಶನ್ ಆಗಿ ತಗೋಬೇಕು ನಾವೆಲ್ಲ ಚೆನ್ನಾಗಿ. ಅವರು ಈಗ ನಾವು ನೋಡ್ಬೋದು ಕೇಕ್ ಮೇಲೆ ಸುರಕ್ಷಿತ್ ಅಂತ ಹೇಳಿ ಬರ್ಸಿದ್ದಾರೆ. ಅದಲ್ಲದೆ ಕೇಕ್ ಎಲ್ಲ ರೆಡಿ ಇದೆ. ಸೆಕೆಂಡ್ ಇಯರ್ ಬರ್ಡೇ ಮಾಡ್ತಿದ್ದಾರೆ. ಆಮೇಲೆ ಸುರಕ್ಷಿತ್ ಡ್ರೆಸ್ಗೂ ಮತ್ತೆ ಕೇಕ್ಗೂ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಅಲ್ಲೆಲ್ಲ ನೋಡ್ಕೊಂಡು ನಿಂತಿದ್ವಿ ನಾವು ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳಿ. ಅಷ್ಟು ಜನ ಬಂದಿದ್ರು. ಈಗ ನಾವು ಬರ್ಡೇ ಸೆಲೆಬ್ರೇಷನ್ ಹೇಗ್ ನಡೀತಾ ಇದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಫ್ರೆಂಡ್ಸ್. ನೈಸ್ ನೈಸ್. ಯಾವುದೇ ಆಗಲಿ ಶ್ರುತಿ ವೆಡ್ಡಿಂಗ್ ಆನಿವರ್ಸರಿ ನನಗೆ ಕರೆದಿಲ್ಲ, ಇನ್ನು ನೋಟ್ ಮಾಡ್ತೀನಿ. ಸೊ ಗೈಸ್, ನಾವೀಗ ನೋಡ್ಬೋದು ಎಲ್ರು ಕೇಕ್ ಕಟ್ಟಿಂಗ್ ಮುಗ್ದಿದೆ. ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಸೊ ಕೇಕ್ ಕಟಿಂಗ್ ಮಾಡ್ಬೇಕಾದ್ರೆ ಸುರಕ್ಷಿತ್ ಹತ್ಬಿಟ್ಟ. ಬರ್ಡೇ ಬಾಯ್ ಚಿಕ್ಕ ಮಗು ಅಲ್ವಾ, ಅದಕ್ಕೆ. ಆಮೇಲೆ ಇವಾಗ ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಕೇಕ್ ಕಟಿಂಗ್ ಆದ್ಮೇಲೆ ಎಲ್ರಿಗೂ ಗೊತ್ತಿರುತ್ತೆ, ಸೇಮ್ ಆಸ್ ಯೂಸ್ವಲ್ ಒಬ್ಬೊಬ್ರು ಬರ್ತಾರೆ, ವಿಶ್ ಮಾಡ್ತಾರೆ, ಕೇಕ್ ಕಟ್ ಮಾಡಿ ತಿನ್ನಿಸ್ತಾರೆ. ಗಿಫ್ಟ್ ಎಲ್ಲ ಏನಾದ್ರು ತಂದಿದ್ರೆ ಮಗು ಕೊಡ್ತಾರೆ ನೋಡ್ಬೋದು ಇವಾಗ. ಮತ್ತೆ ಅಲ್ಲಿ ತಿಮ್ಮಯ್ಯ ಅಂಕಲ್ ಮತ್ತೆ ನರಸಮ್ಮ ಆಂಟಿ ಗಿಫ್ಟ್ ತಂದು ಆ ಮಗುಗೆ ಗಿಫ್ಟ್ ಕೊಡ್ತಾ ಇದ್ದಾರೆ. ಎಷ್ಟು ಚಂದ ಅನ್ಸುತ್ತೆ ನೋಡಕ್ಕೆ. ಸೊ ಇಲ್ಲೆಲ್ಲರೂ ಇಷ್ಟು ಜನ ವೇಟ್ ಮಾಡ್ತಾ ಇದ್ರು. ಆಮೇಲೆ ಅಲ್ಲಿ ಫೋಟೋಸ್ ಎಲ್ಲ ತೆಗಿತಾ ಇದ್ರು. ಸೊ ನೋಡ್ಬೋದು ತುಂಬಾ ಖುಷಿಯಲ್ಲಿದ್ರು ಎಲ್ರು. ಯಾಕೆಂದ್ರೆ ಒಂದ್ ಚಿಕ್ಕ ಮಗು ಬರ್ಡೇ ಅಂದ್ರೆ ಯಾವ ತರ ಎಷ್ಟು ಚಂದ ರೆಡಿಯಾಗಿ ಬಂದಿದ್ರು ಅಲ್ಲಿ. ಈಗ ಲಕ್ಷ್ಮಿ ಆಂಟಿ, ಪ್ರಿಯಕ್ಕ ಎಲ್ಲ ಬಂದು ಅವರು ಸಹ ಗಿಫ್ಟ್ ಕೊಟ್ಟು ವಿಶ್ ಮಾಡ್ತಿದ್ದಾರೆ. ಸೊ ನೋಡ್ಬೋದು ಅವ್ರ ರಿಲೇಷನ್ ಅವ್ರು ಬಂದಿದ್ರು. ಆಮೇಲೆ ಗೊತ್ತಿರೋರು ಪ್ರತಿಯೊಬ್ರು ಕೂಡ ಅಲ್ಲಿ ಬರ್ಡೇಗೆ ಬಂದು ಫೋಟೋಸ್ ತಕ್ಕೊಳ್ಳೋದು, ವಿಡಿಯೋಸ್ ಮಾಡೋದು, ಮಗುಗೆ ವಿಶ್ ಮಾಡೋದು ಎಷ್ಟು ಚಂದ ಇರುತ್ತೆ ನೋಡಕ್ಕೆ. ಆ ಬಾಲ್ಯದಲ್ಲಿ ಆಗುವಂತ ಮೂಮೆಂಟ್ಸ್ ಏನಿದಾವಲ್ಲ, ಯಾವಾಗ್ಲೂ ಫಾರ್ ಎವರ್ ಆ ವಿಡಿಯೋ ನೋಡಿದ್ರು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಆ ಕ್ಷಣನ ಕ್ರಿಯೇಟ್ ಮಾಡ್ದಂಗಾಗುತ್ತೆ ಆ ಮಕ್ಕಳಿಗೆ ಮುಂದೆ. ಸೊ ಇವಾಗ ಲಾಸ್ಟ್ ಅಲ್ಲಿ ಅಂತಲ್ಲ, ಎಲ್ಲರೂ ಸ್ವಲ್ಪ ಜನ ಕೊಟ್ಟು ಹೋಗುವಾಗ ನಾನು ಮತ್ತೆ ಯಮುನಾಕ ಬಂದು, ಸೊ ಯಮುನಾಕ ಏನ್ ಮಗುಗೆ ಗಿಫ್ಟ್ ತಗೊಂಡಿದ್ರಲ್ವಾ, ಸೊ ಆ ಗಿಫ್ಟ್ ನ ನಾವು ಅಲ್ಲಿ ಕೊಟ್ವಿ. ಮಕ್ಕಳಿಗೆ ಚಾಕ್ಲೇಟ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಹಾಗಾಗಿ ನಾನು ಸಹ ಒಂದು ಚಿಕ್ಕದಾಗಿ ಚಾಕ್ಲೇಟ್ ತಗೊಂಡು ಹೋಗಿದ್ದೆ, ಡೈರಿ ಮಿಲ್ಕ್. ಸೊ ಅದನ್ನ ನೋಡಿ ಖುಷಿ ಪಟ್ಟ. ಅದು ಕೈಯಲ್ಲಿ ಹಿಡ್ಕೊಂಡೇ ಇದ್ದ. ಸೊ ನಾವು ಸಹ ವಿಶ್ ಮಾಡಿ ಆಮೇಲೆ ಫೋಟೋ ತೆಗೆಸ್ಕೊಂಡು ಈ ಕಡೆ ಬಂದ್ವಿ. ಇವತ್ತಿನ ಈ ಬರ್ಡೇ ದಿನ ಹೇಗಿತ್ತು ಅಂದ್ರೆ, ಅಲ್ಲಿ ಅವರ ರಿಲೇಷನ್ ಬಂದಿರ್ತಾರೆ, ಮತ್ತೆ ಫ್ರೆಂಡ್ಸ್ ಬಂದಿರ್ತಾರೆ, ಇನ್ ಮನೆಯಲ್ಲಿ ಎಲ್ರು ಬಂದಿರ್ತಾರೆ. ಸೊ ಇವರೆಲ್ಲ ಬಂದಿದ್ರಿಂದ ಅಲ್ಲಿ ಒಂದು ಮೂಮೆಂಟ್ಸ್ ಕ್ರಿಯೇಟ್ ಆಯ್ತು. ಅದಲ್ಲದೆ ಇವತ್ತಿನ ಈ ಬರ್ಡೇ ದಿನಾನ ತುಂಬಾ ಸ್ಪೆಷಲ್ ಆಗಿ ಕಳೆದೋಯ್ತು ಅಂತಾನೆ ಹೇಳ್ತೀನಿ. ಅಷ್ಟು ಚೆನ್ನಾಗಿತ್ತು ಈ ದಿನ. ಒಂದು ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ ಅಂದ್ರೆ ಅಲ್ಲಿ ಏನ್ ಇಂಪಾರ್ಟೆಂಟ್ ಆಗಿರುತ್ತಂದ್ರೆ ಒಂದು ನಗು, ಇನ್ನೊಂದು ಸಂತೋಷ. ಆ ನಗು ಸಂತೋಷ ಎಲ್ಲರ ಮುಖದಲ್ಲಿ ಎಲ್ರು ನೋಡ್ತಾ ಇದ್ರು. ಅದಲ್ಲದೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಎಲ್ಲರ ಆಶೀರ್ವಾದ ಸುರಕ್ಷಿತಿಗೆ ಬೇಕಿತ್ತು. ಸೊ ಬರ್ಡೇ ಸೆಲೆಬ್ರೇಷನ್ಗೆ ಎಲ್ರು ಆಶೀರ್ವಾದ ಮಾಡಿದ್ರು ಆ ಮುದ್ದಾದ ಸುರಕ್ಷಿತಿಗೆ. ಸೆಂದಿಲ್ ಅಂಕಲ್ ಫ್ರೆಂಡ್ಸ್ ಕೂಡ ಎವ್ರಿ ಒನ್ ಅಲ್ಲಿ ಬಂದಿದ್ರು. ಸೊ ಸೆಲೆಬ್ರೇಷನ್ ತುಂಬಾ ವಂಡರ್ಫುಲ್ ಆಗಿತ್ತು ಅಂತಾನೆ ಹೇಳ್ತೀನಿ. ಸೊ ಗೈಸ್, ನೋಡಿದ್ರಲ್ಲ, ಸೆಲೆಬ್ರೇಷನ್ ಎಲ್ಲ ಮುಗೀತು. ಸೊ ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಊಟ ಮಾಡ್ತಾ ಇದ್ರು. ತುಂಬಾ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಅಡಿಗೆ ಎಲ್ಲ ರೆಡಿ ಮಾಡಿಸಿದ್ರು. ಸೊ ಊಟ ತಿಂದ್ಬಿಟ್ಟು ಎಲ್ಲರೂ ಖುಷಿ ಪಟ್ರು. ಅದಲ್ದೆ ಆ ಮಗು ಜೊತೆ ಫೋಟೋ, ವಿಡಿಯೋಸ್, ಅವ್ರ ಖುಷಿ, ಸೊ ಎಲ್ಲಾನು ಸೇರಿ ಒಂದು ಮೂಮೆಂಟ್ ಕ್ರಿಯೇಟ್ ಮಾಡ್ದಂಗಾಯ್ತು. ತುಂಬಾ ಚೆನ್ನಾಗಿತ್ತು. ಈಗ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೋಪ್ ಇದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ,
ಗೈಸ್ ಬೇಗ ಬೇಗ ಕಮೆಂಟ್ ಮಾಡಿ ಮತ್ತು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. Guys, thank you so much for watching and your support is truly invaluable to me.